ಕನ್ನಡ ರಾಜ್ಯೋತ್ಸವದ ಸಮಯದಲ್ಲಿ ಒಬ್ಬ ಮಿತ್ರ ಹ್ಯಾಪಿ ಕನ್ನಡ ರಾಜ್ಯೋತ್ಸವ ಡೇ ಅಂದವನು. ಹೀಗೆ ನುಡಿ ಉಳಿಯುತ್ತ. ಭಾರತದಲ್ಲಿ ಇರುವ ಎಲ್ಲಾ ಭಾಷೆಗಳು ರಾಷ್ಟ್ರ ಭಾಷೆಗಳೇ. ಹಾಗಿದ್ರೆ ನನ್ನ ಕನ್ನಡ ಯಾವುದು? ಅದು ರಾಷ್ಟ್ರ ಭಾಷೆನೆ. ಈ ಅಭಿಮಾನ ನಾನು ಶುರು ಮಾಡದಲ್ಲೇ ಇನ್ಯಾರೋ ಇದಕ್ಕೆ ಮರ್ಯಾದೆ ಕೊಡಬೇಕು ಅಂದ್ರೆ ಹೆಂಗಾಗತ್ತೆ? ಆ ಹಿನ್ನೆಲೆಯಲ್ಲಿ ಮೊದಲನೇ ಹೆಜ್ಜೆ ನಾನು ಕನ್ನಡದಲ್ಲಿ ಸಹಿ ಮಾಡ್ತೀನಿ. ಕನ್ನಡದಲ್ಲಿ ಸಹಿ ಮಾಡಿದ್ರೆ ಬ್ಯಾಂಕ್ ನಲ್ಲಿ ದುಡ್ಡು ಕೊಡಲ್ವಾ? ಕನ್ನಡದಲ್ಲಿ ಸಹಿ ಮಾಡಿದ್ರೆ ಖಾತೆ ಕಿರ್ದಿ ವರ್ಗಾವಣೆ ಆಗಲ್ವಾ? ಇದಕ್ಕೇನು ದುಡ್ಡು ಖರ್ಚಾಗಲ್ಲ, ಅಫಿಡವಿಟ್ ಕೊಡೋ ಅವಶ್ಯಕತೆ ಇಲ್ಲ. ಮಾಡಕ್ ಶುರು ಮಾಡಿಬಿಡ್ಬೇಕು. ಪರಿಸ್ಥಿತಿಗಳು ಎಷ್ಟೇ ಭಿನ್ನವಾಗಲಿ, ನನ್ನ ಮನೆಯಲ್ಲಿ ನನ್ನ ಭಾಷೆ ಯಾವುದು? ನನ್ನ ಮಕ್ಕಳು ನನ್ನನ್ನ ಮಮ್ಮಿ ಅಂತ. ಮಮ್ಮಿ ಅಂದ್ರೆ ಹೆಣ, ಡ್ಯಾಡಿ ಅಂದ್ರೆ ಒಂದು ನಾಯಿ. ಯಾವ್ದು ಬೇಕೋ ಯೋಚನೆ ಮಾಡಿ. ಒಬ್ಳು ತಾಯಿ ಮಕ್ಕಳಿಗೆ ಏನ್ ಜೋಗುಳ, ಮಗನೇ ಇಂಜಿನಿಯರ್ ಆಗು, ಮಗನೇ ಡಾಕ್ಟರ್ ಆಗು ಅಂದ್ರೆ ತಪ್ಪಿಲ್ಲ. ಆದ್ರೆ ಆ ತಾಯಿ ಏನ್ ಹೇಳಿದ್ಲು? ಕೆರೆಯನ್ನು ಕಟ್ಟಿಸು. ನಾವು ಪ್ರಗತಿಯಲ್ಲಿ ಕೆರೆಯನ್ನು ಮುಚ್ಚಿಸು ಶುರು ಮಾಡಿಬಿಟ್ಟಿದೀವಿ. ಹಾಗಿದ್ರೆ ನಾವೆಲ್ಲ ಸೇರಿ ವರ್ಷದಲ್ಲಿ ಒಂದು ಕೆರೆ ಆದ್ರೂ ನಮ್ಮೂರಲ್ಲಿ ಜಾಸ್ತಿ ಮಾಡಿದ್ವಾ? ಅಂದ್ರೆ ಈ ಪ್ರಕೃತಿ ನನ್ನ ತಾಯಿ ಅಂದ ಮೇಲೆ ನನ್ನ ಜವಾಬ್ದಾರಿ ಅಂತ ಅನ್ಕೊಂಡು ಯೋಚನೆ ಮಾಡ್ಬೇಕು ತಾನೆ. ಅದಕ್ಕೆ ಈ ವರ್ಷದಲ್ಲಿ ನಾನು ಒಂದು ಸಸಿಯನ್ನ ನೆಟ್ಟು, ಫೋಟೋ ತೆಕ್ಕೊಳ್ಳಿ ಪರವಾಗಿಲ್ಲ, ಆದ್ರೆ ಅದಕ್ಕಿಂತ ಮುಖ್ಯ ಆ ಸಸಿ ಸ್ವಲ್ಪ ಗಿಡವಾಗಿ ಮರವಾಗುವುದನ್ನ ನಾನೇ ಕಾಯ್ಕೋತೀನಿ ಅನ್ನೋರೆಲ್ಲ ಒಂದ್ ಸ್ವಲ್ಪ ಕೈ ಮೇಲೆ ಮಾಡಿ ನೋಡೋಣ. ಸ್ವಾತಂತ್ರ್ಯ ಅನ್ನುವುದು ಯಾರೋ ಕಿತ್ಕೊಳ್ಳಕ್ಕಾಗಲ್ಲ, ನಾವೇ ಕಳ್ಕೊಳ್ಳೋದು. ನಮ್ಮ ಮನಸ್ಸಿನಲ್ಲಿ ನಮ್ಮ ನಾಡು, ನಮ್ಮ ನುಡಿ, ಇದೆರಡನ್ನೂ ಕೂಡ ಬೆಳೆಸಬೇಕು ಅನ್ನೋ ಹಂಬಲ ಜಾಸ್ತಿ ಆಗಬೇಕು. ಯಾವುದೋ ರಾಜಕೀಯ ಪಕ್ಷದ ಕಾರ್ಯಕ್ರಮ ಅಲ್ಲ, ಇದು ನಾಡಿನ ಕಾರ್ಯಕ್ರಮ. ರಾಜಕೀಯ ಪಕ್ಷ ಏನ್ ಮಾಡಬೇಕು ಅಂತ ಯೋಚನೆ ಮಾಡೋಕ್ಕೋಸ್ಕರ ನಾವು ಸೇರಿಲ್ಲ. ಬದಲಾಗಿ ನಾನೇನ್ ಮಾಡಬೇಕು ಅಂತ ಯೋಚನೆ ಮಾಡೋಕ್ಕೋಸ್ಕರ ಸೇರಿದ್ದು. ಬಹಳ ಬಾರಿ ಬೇರೆಯವರೇನು ಮಾಡ್ತಾರೆ, ಅವರೇನು ಮಾಡ್ತಾರೆ ಅಂತ ಯೋಚನೆ ಮಾಡಿ ನಾನೇನು ಮಾಡ್ತಾ ಇದ್ದೀನಿ ಅನ್ನೋದು ಮರೆತು ಬಿಡ್ತೀವಿ. ಅದಕ್ಕೆ ನೀವು ಬರುವಾಗ ಅಲ್ಲಿ ಪ್ರಾರಂಭದಲ್ಲಿ ಒಂದು ಸಣ್ಣದಾದಂತಹ ಒಂದು ಜಾಗದಲ್ಲಿ ಮಹತ್ವದ ವಿಷಯ, ಜಾಗ ಸಣ್ಣದು ಮತ್ತು ವಿಷಯನ ಸಣ್ಣದು ಅನ್ನಿಸ್ಬೋದು ನಿಮಗೆ. ನನ್ನ ಸಹಿ ಕನ್ನಡದಲ್ಲಿ ಅಂತ ಬರೆದಿತ್ತು. ನಾನು ಗುರುಗಳ ಒಂದು ಅನುಮತಿಯೊಂದಿಗೆ ಧೈರ್ಯವಾಗಿ ಕೇಳ್ಬಿಡ್ತೀನಿ, ನಾನು ಕನ್ನಡದಲ್ಲೇ ಸಹಿ ಮಾಡ್ತಾ ಇದ್ದೀನಿ ಅನ್ನೋರೆಲ್ಲ ಕೈ ಮೇಲ್ ಮಾಡಿ. ಏನೆಲ್ಲ ಲಂಡನ್ನಲ್ಲಿ ಇಂಗ್ಲೆಂಡ್ನಲ್ಲಿ ಹುಟ್ಟಿದ್ವಾ ನಾವು? ಏನು ಕನ್ನಡದಲ್ಲಿ ಸಹಿ ಮಾಡಿದ್ರೆ ಬ್ಯಾಂಕ್ನಲ್ಲಿ ದುಡ್ಡು ಕೊಡಲ್ವಾ? ಕನ್ನಡದಲ್ಲಿ ಸಹಿ ಮಾಡಿದ್ರೆ ಖಾತೆ ಕಿರ್ದಿ ವರ್ಗಾವಣೆ ಆಗಲ್ವಾ? ಪ್ರತಿ ಬಾರಿ ಹೇಳ್ತೀವಿ 47ರಲ್ಲಿ ಬ್ರಿಟಿಷರು ಹೋದ್ರು ಅಂದ್ರೆ ಎಲ್ಲಿಂದ ಹೋದ್ರು ಅವರು? ಇಲ್ಲಿ ಕೂತು ಬಿಟ್ಟಿದಾರಲ್ಲ, ಅವ್ರನ್ನ ತೆಗೆದು ಹಾಕೋದು ಯಾವಾಗ? ಅದಕ್ಕೆ ಈ ಕರ್ನಾಟಕ ವೈಭವದಿಂದ ನನ್ನ ಸಹಿಯನ್ನ ಕನ್ನಡದಲ್ಲೇ ಮಾಡ್ತೀನಿ ಅನ್ನೋರೆಲ್ಲ ಕೈ ಮೇಲ್ ಮಾಡಿ. ಇದಕ್ಕೇನು ದುಡ್ಡು ಖರ್ಚಾಗಲ್ಲ, ಅಫಿಡವಿಟ್ ಕೊಡೋ ಅವಶ್ಯಕತೆ ಇಲ್ಲ. ಮಾಡಕ್ಕೆ ಶುರು ಮಾಡಿಬಿಡ್ಬೇಕು. ಕನ್ನಡದ ಕೆಲಸ ನಾನು ಮಾಡಬೇಕು. ಕನ್ನಡ ಯಾವಾಗಲೂ ಜೋಡಿಸಿರೋಂಥ ಭಾಷೆ. ಕನ್ನಡದ ಕೆಲಸ ರಾಷ್ಟ್ರೀಯರೇ ಮಾಡಬೇಕು. ಈ ಪ್ರಶ್ನೆಯನ್ನು ಕೆಲವರು ಕೇಳಿದ್ರು, ನೀವು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ, ಹಿಂದಿ, ಸಂಸ್ಕೃತ, ಕನ್ನಡ ಯಾಕೆ? ನಾನು ಆಗಲೂ ಹೇಳಿದೆ, ರಾಷ್ಟ್ರೀಯ ಅಂದರೆ ಕನ್ನಡನೂ ರಾಷ್ಟ್ರದ ಭಾಷೆನೇ. ಭಾರತದಲ್ಲಿ ಇರುವ ಎಲ್ಲ ಭಾಷೆಗಳು ರಾಷ್ಟ್ರ ಭಾಷೆಗಳೇ. ಹಿಂದಿ ಮಾತ್ರ ರಾಷ್ಟ್ರ ಭಾಷೆ ಅಲ್ಲ, ಹಿಂದಿಯೂ ಒಂದು ರಾಷ್ಟ್ರ ಭಾಷೆ. ಹಾಗಿದ್ರೆ ನನ್ನ ಕನ್ನಡ ಯಾವುದು? ಅದು ರಾಷ್ಟ್ರ ಭಾಷೆನೇ. ಈ ಅಭಿಮಾನ ನಾನು ಶುರು ಮಾಡದಲ್ಲೇ ಇನ್ಯಾರೋ ಇದಕ್ಕೆ ಮರ್ಯಾದೆ ಕೊಡಬೇಕು ಅಂದ್ರೆ ಹೆಂಗಾಗತ್ತೆ? ಆ ಹಿನ್ನೆಲೆಯಲ್ಲಿ ಮೊದಲನೇ ಹೆಜ್ಜೆ ನಾನು ಕನ್ನಡದಲ್ಲಿ ಸಹಿ ಮಾಡ್ತೀನಿ. ಎರಡನೇದು, ನಾಡು ಅಂದರೆ ಏನದು? ಒಂದು ಫೋಟೋನ ಅಲ್ಲ. ಅದಕ್ಕೆ ನಮ್ಮ ಪುಸ್ತಕದಲ್ಲಿ ವರದೆಯ ಶಾರದೆ ಅಂತ ಬರೆದಿದ್ದೀವಿ. ಇದರಲ್ಲಿ 2 ಭಾಗ ಇದೆ. ಒಂದು ವರದೆ ಅನ್ನುವುದು ಒಂದು ನದಿ, ಶಾರದೆ ಅನ್ನೋದು ಒಂದು ನದಿ, ಅದು ಜ್ಞಾನದ ನದಿ. ಇದು ಎರಡೂ ಹರಿತಾ ಇರಬೇಕು. ನದಿ ನಿಂತರೂ ಹಾಳಾಗೋಗುತ್ತೆ, ಜ್ಞಾನ ನಿಂತರೂ ಹಾಳಾಗೋಗುತ್ತೆ. ಇದನ್ನು ಹರಿಸುವವರು ಯಾರು? ಈ ಪಕ್ಷ ಬಂದ್ರೆ ಹರಿಯತ್ತಾ, ಆ ಪಕ್ಷ ಬಂದ್ರೆ ಹರಿಯತ್ತಾ ಅಂದ್ರೆ ಅಲ್ಲ. ಅದು ಜ್ಞಾನದ ನದಿ ಆಗಲಿ, ನೀರಿನ ನದಿ ಆಗಲಿ ಜನರ ಮೇಲೆ ಇರೋದು. ನಮ್ಮ ವರದೆ ಹೇಗಿದ್ದಾಳೆ? ನಾನು ವರದೆ ಅನ್ನೋದು ವರದೆಗೆ ಹೇಳ್ತಿದ್ದೀನಿ,
ಧಾರವಾಡದಲ್ಲಿ ಶಾಲ್ಮಲೆ ಹೇಗಿದ್ದಾಳೆ, ದಿಲ್ಲಿಯಲ್ಲಿ ಯಮುನಾ ಹೇಗಿದ್ದಾಳೆ, ನಮ್ಮ ಮನೆಯಲ್ಲಿ ನಮ್ಮೂರಿನ ಕೆರೆಗಳು ಹೇಗಿವೆ. ಆ ವರದೆಯ ಶಾರದೆ ಪುಸ್ತಕದಲ್ಲಿ ಲಕ್ಷ್ಮೀಧರಾಮಾತ್ಯ ಅವನು ಹಾಡಿದಂಥದಕ್ಕೆ ಕನ್ನಡ ತಾಯಿಯ ಜೋಗುಳ ಅಂತ ಬರೆದಿದ್ದೀವಿ. ಒಬ್ಬಳು ತಾಯಿ ಮಕ್ಕಳಿಗೆ ಏನು ಜೋಗುಳ, ಮಗನೇ ಇಂಜಿನಿಯರ್ ಆಗು, ಮಗನೇ ಡಾಕ್ಟರ್ ಆಗು ಅಂದರೆ ತಪ್ಪಿಲ್ಲ. ಆದರೆ ಆ ತಾಯಿ ಏನು ಹೇಳಿದ್ಲು, ಕೆರೆಯನ್ನು ಕಟ್ಟಿಸು. ನಾವು ಪ್ರಗತಿಯಲ್ಲಿ ಕೆರೆಯನ್ನು ಮುಚ್ಚಿಸು ಶುರು ಮಾಡಿಬಿಟ್ಟಿದ್ದೀವಿ. ಹಾಗಿದ್ರೆ ನಾವೆಲ್ಲ ಸೇರಿ ವರ್ಷದಲ್ಲಿ ಒಂದು ಕೆರೆ ಆದರೂ ನಮ್ಮೂರಲ್ಲಿ ಜಾಸ್ತಿ ಮಾಡಿದ್ವಾ ಅಂತ ನೋಡಬೇಕೋ ಇಲ್ವೋ? ಒಂದು ಉತ್ತಮ ಪುಸ್ತಕ ಈ ವರ್ಷದಲ್ಲಿ ಬಂತ ಅಂತ ನೋಡಬೇಕೋ ಇಲ್ವೋ? ಇದನ್ನು ನಾವು ಮಾಡಬೇಕು. ಅಂದರೆ ಜ್ಞಾನದ ಹರಿವಿರಲಿ, ನದಿಯ ಹರಿವಿರಲಿ, ಇದಾಗಲೇಬೇಕು. ಆವಾಗ ನಾಡು ಅನ್ನೋದು ಉಳಿಯೋದು, ನುಡಿ ಅನ್ನೋದು ಉಳಿಯೋದು. ನುಡಿ ಅನ್ನೋ ಶಬ್ದ ಇರೋದೇ ಆಡಬೇಕು ಅಂತ. ಕನ್ನಡ ರಾಜ್ಯೋತ್ಸವದ ಸಮಯದಲ್ಲಿ ಒಬ್ಬ ಮಿತ್ರ ಹ್ಯಾಪಿ ಕನ್ನಡ ರಾಜ್ಯೋತ್ಸವ ಡೇ ಅಂದವನು. ಹೀಗೆ ನುಡಿ ಉಳಿಯುತ್ತಾ? ನುಡಿ ಬೇಕು ತಾನೆ. ಅದಕ್ಕೆ ನಾನಂತೂ ಸವಾಲ್ ಅಂತಲೇ ತಗೊಳ್ಳಿ ನೀವು ಇಲ್ಲಿರುವವರಲ್ಲಿ. ನಾನು ಇವತ್ತು ಒಂದು ದಿನ ನನ್ನ ಕನ್ನಡದಲ್ಲಿ ಒಂದೇ ಒಂದು ಆಂಗ್ಲ ಪದವನ್ನು ಬೆರೆಸಲಾರದೆ ಮಾತಾಡ್ತೀನಿ ಅಂತ ಒಂದು ಪ್ರಯೋಗ ಮಾಡಿ ನೋಡಿ. ಅವಾಗ ನಮ್ಗೆ ಅರ್ಥವಾಗತ್ತೆ. ಅಮ್ಮ ಭಾಳ ಸೊಗಸಾಗಿ ಹೇಳಿದ್ರು, ನಮ್ಮದೆಲ್ಲ ಶಬ್ದಗಳಿದೆಯಲ್ಲ, ಭಾವ, ಮೈದನ, ತುಂಬ ಥರ ವಾರಗೀತಿ, ಎಷ್ಟು ಶಬ್ದಗಳಿದೆ. ಅಂದರೆ ಒಂದು ಪರಿವಾರ ಆಗ್ಬೇಕಾದ್ರೆ ಈ ಶಬ್ದಗಳು ಬೇಕು. ಇರೋದೇ ಎರಡು ಸಣ್ಣ ಫ್ಯಾಮಿಲಿ. ಹಾಗಾಗ್ಬರ್ತಾನೆ. ನಾನು ಇಲ್ಲೇನೆ ಜೋಯಿಸರಹಳ್ಳಿಯ ಒಂದು ಕುಟುಂಬ ನೋಡಿದ್ದೆ, ಇದೇ ನಿಮ್ಮದೇ ಜಿಲ್ಲೆಯಲ್ಲೇ 100ಕ್ಕಿಂತ ಹೆಚ್ಚು ಜನ ಚೌಡಪ್ಪಳವರನ್ನಂತಹ ಪರಿವಾರದಲ್ಲಿ ನಾನು ನೋಡಿದ್ದೆ. ಅಂದರೆ ಸಂಬಂಧಗಳ ಬಳಕೆ ಇದು ನಾವು ಮಾಡಬೇಕು ತಾನೆ. ಇದು ಬಳಕೆ ಮಾಡಬೇಕು ಅಂದರೆ ವಚನ ಸಾಹಿತ್ಯವನ್ನು ನಮ್ಮ ಹಿರಿಯರು ಅವತ್ತು ಯಾವುದೇ ವಿಶ್ವವಿದ್ಯಾಲಯ ಇರಲಿಲ್ಲ, ಆಡಿಕೊಂಡು ತಗೊಂಡು ಬಂದರು. ಮುದ್ರಣವೂ ಅಷ್ಟು ಮಾಡಿರಲಿಲ್ಲ. 16ನೇ ಶತಮಾನದವರೆಗೆ, ವಿಜಯನಗರ ಸಾಮ್ರಾಜ್ಯದ ಕಾಲದವರೆಗೆ ವಚನಗಳ ಸಂಕಲನವೂ ಇರಲಿಲ್ಲ. ಆದರೆ ವಚನಗಳಿತ್ತು. ಎಲ್ಲಿತ್ತು ವಚನ? ಜನ ಆಡಬೇಕು. ಅದಕ್ಕೆ ನಾನು ಮತ್ತಿನ್ನೊಮ್ಮೆ ಕೇಳ್ತೀನಿ, ನನಗೊಂದು 100 ವಚನ ಬಾಯ್ಪಾಠ ಇದೆ ಅನ್ನೋರು ಒಂದು ಸ್ವಲ್ಪ ಕೈ ಮೇಲೆ ಮಾಡಿ. ಕನ್ನಡದ ಸಹಿಗಿಂತ ಇನ್ನೂ ದಾರುಣ ಪರಿಸ್ಥಿತಿ ಇರ್ಬೋದು ಇದಕ್ಕೆ. ನಾನಿಲ್ಲಿ ಕೂತಿರೋರಲ್ಲ, ಒಬ್ಬರಿದ್ದಾರೆ, ನಮ್ಮ ಸರೋಜ ಅವರು, ಕರೆಕ್ಟ್ ತಾನೆ? ರೈಟ್. ನಾನು ಈ ವರ್ಷ 100 ವಚನವನ್ನು ಕಂಠಸ್ಥ ಮಾಡ್ತೀನಿ ಅನ್ನೋರೆಲ್ಲ ಕೈ ಮೇಲೆ ಮಾಡಿ. ಸ್ವಲ್ಪ ಸಣ್ಣವರಿದ್ದರೆ ಮಾಡ್ಬೋದೋ ಏನೋ. ಯಾರ್ಯಾರು ಕೈ ಎತ್ತಿಲ್ಲ ಅವ್ರ ವಯಸ್ಸಾಗಿದೆ ಅಂತ ಅಷ್ಟೇ ಅರ್ಥ. ಅಂದರೆ ನನ್ನ ನಾಡು, ನನ್ನ ನುಡಿ, ಇದು ಯಾವುದೋ ರಾಜ್ಯ ಸರ್ಕಾರದಲ್ಲಿ ಕೊಟ್ಟು ಬಿಟ್ಟರೆ ಹಾಲು ಹೋಗುತ್ತದೆ. ಅದು ನಮ್ಮ ಕೈಲಿರಬೇಕು. ಅದಕ್ಕೆ ಪರಿಸ್ಥಿತಿಗಳು ಎಷ್ಟೇ ಭಿನ್ನವಾಗಲಿ, ಪರಿಸ್ಥಿತಿಯ ಕಾರಣ ನೀವು ಯಾವುದೇ ಮಾಧ್ಯಮದಲ್ಲಿ ಕಲಿಸಿ, ಆದರೆ ನನ್ನ ಮನೆಯಲ್ಲಿ ನನ್ನ ಭಾಷೆ ಯಾವುದು? ನನ್ನ ಮಕ್ಕಳು ನನ್ನನ್ನು ಮಮ್ಮಿ ಅಂತಾರ. ಮಮ್ಮಿ ಅಂದರೆ ಹೆಣ, ಡ್ಯಾಡಿ ಅಂದರೆ ಒಂದು ನಾಯಿ. ನಿಮಗೆ ಯಾವುದು ಬೇಕೋ ಯೋಚನೆ ಮಾಡಿ. ಈ ಹಿನ್ನೆಲೆ ಒಳಗಡೆ ನನ್ನ ಮನೆ ಹೇಗೆ ಅನ್ನೋದನ್ನು ನೋಡ್ಕೊಳ್ಬೇಕು. ನನ್ನ ರಾಣೆಬೆನ್ನೂರೇ ದೇವಲೋಕ, ಮರ್ತ್ಯಲೋಕ ಎಂಬುದು ಬೇರಿಲ್ಲ ಕಾಣಿರು, ಇಲ್ಲೇ ಇರೋದದು. ಅದಕ್ಕೆ ನನ್ನ ರಾಣೆಬೆನ್ನೂರನ್ನು ಸ್ವರ್ಗ ಮಾಡುವುದು ಯಾರ ಕೈಯಲ್ಲಿದೆ? ನಾನು ಯಾರ ಬಗ್ಗೆ ಟೀಕೆ ಮಾಡ್ತಿಲ್ಲ. ನಮ್ಮ ತಲೆ ಒಳಗಡೆ ರಾಜಕಾರಣಿಗಳ ಕೈಯಲ್ಲಿದೆ ಅಂತ ಅದನ್ನು ವಾಪಸ್ ತಗೊಳ್ಳಿ, ಅವ್ರ ಕೈ ಕೊಡಬೇಡಿ. ಜನ ಯಾವಾಗ ಈ ಜವಾಬ್ದಾರಿಯನ್ನು ನಮ್ಮ ಕೈಗೆ ತಗೋತೀವೋ ಅವಾಗ ನಮ್ದದು. ಅದಕ್ಕೆ ಕನ್ನಡ ನಾಡು, ಕನ್ನಡ ನುಡಿ ಇದು ನಮ್ದಿದು. ಇದು ನಾವು ಹೊರಬೇಕು. ಕನ್ನಡ ನಾಡು ನುಡಿಯನ್ನು ಯಾರೋ ರಕ್ಷಣೆ ಮಾಡೋಕ್ಕೆ ಗುಬ್ಬಿಯಲ್ಲ, ಹೆದರಿ ಪಂಜರದಲ್ಲಿ ಇಡೋಕ್ಕಾಗಲ್ಲ. ಅದರ ಬದಲು ಹಾರಬೇಕದು. ಹಾರಬೇಕು ಅಂದರೆ ಅದಕ್ಕೆ ಪಕ್ಷಿಯಲ್ಲಿ 2 ರೆಕ್ಕೆಯಲ್ಲಿ ತಾಕತ್ತಿರಬೇಕು. ಆ ತಾಕತ್ ಯಾರದು ಅಂದರೆ ನಮ್ಮದೇ. ನನಗೆ 3 ದಿನ ಭಾಳ ಆನಂದ ಆಯಿತು. ಈ ಊರಿನ ಮಕ್ಕಳು ಎಷ್ಟು ಅದ್ಭುತವಾದ ಪ್ರದರ್ಶನಗಳನ್ನು ಮಾಡಿದ್ರು.
ಆ ಎಲ್ಲ ಹಿನ್ನೆಲೆಗಳೆಲ್ಲ ನಾವು ನೋಡಿದಾಗ ಈ ಒಂದು ಹಬ್ಬ ಇದು ವರ್ಷ ಇಡೀ ನಡಿಬೇಕಾದಂತಹ ಜವಾಬ್ದಾರಿ. ಅಂಥ ಒಂದು ಜವಾಬ್ದಾರಿಯನ್ನು ಪರಿವರ್ತನಾ ತಂಡ ಕೇವಲ ತನ್ನ ಶಕ್ತಿಯ ಮೇಲೆ ಇದನ್ನು ಮಾಡೋಕ್ಕಾಗಲ್ಲ. ಬದಲಾಗಿ ನಾವೆಲ್ಲರೂ ಕೂಡಿ ಮಾಡಬೇಕಾಗತ್ತೆ. ಅದಕ್ಕೆ ನಾನು ಇಲ್ಲಿ ಬಂದಿರೋರು ಎಲ್ಲರೂ ಕೂಡ ಈ ಪರಿವರ್ತನದ ಕೆಲಸದಲ್ಲಿ ನಾನೂ ಭಾಗಿ ಅಂತ ನೀವು ಅಂದ್ಕೊಳ್ಬೇಕು. ಪರಿವರ್ತನದವ್ರು ಭಾಳ ಚೆನ್ನಾಗಿ ಮಾಡಿದ್ದೀರಿ, ನಮ್ಮ ಆಶೀರ್ವಾದ ನಿಮ್ಮ ಮೇಲಿದೆ ಅನ್ನೋದಲ್ಲ. ನೀವು ಚೆನ್ನಾಗಿ ಮಾಡಿ, ಇನ್ನೂ ಮಾಡಿ ಅಂತ ಹೇಳೋದಲ್ಲ. ಈ 3 ದಿನಗಳಲ್ಲಿ ಎಲ್ಲ ರೀತಿಯ ಸಹಕಾರವನ್ನು ಇಲ್ಲಿಯವರು ಕೊಟ್ಟಿದ್ದಾರೆ. ಇವತ್ತಿಗೆ ಮುಗಿಯೋದಲ್ಲ, ಇದು ಒಂದು ಹೊಸ ಪ್ರಾರಂಭ. ಎಲ್ಲಿಂದ? ಅದಕ್ಕೆ ಒಂದು ನನ್ನ ಸಹಿ ಕನ್ನಡದಲ್ಲಿ, ಇನ್ನೊಂದು ಈ ಕಡೆ ನೀವು ನೋಡಿದಾಗ ಉಪರಾಷ್ಟ್ರಪತಿಗಳು ನನ್ನ ತಾಯಿ ಹೆಸರಿನಲ್ಲಿ ಒಂದು ಸಸಿ ಅಂತ ಬರೆದ್ರು. ನಿನ್ನೆ ನೀವು ನೋಡಿದಂಥ ನೃತ್ಯದಲ್ಲಿ ಸಾಲುಮಾರದ ತಿಮ್ಮಕ್ಕನ್ನು ನಾವು ನೋಡಿದ್ವಿ. ಅವರೇನು ಯೋಚನೆ ಮಾಡಿದ್ರ ನಾನು ಗಿಡ ನೆಡ್ತೀನಿ, ಸರ್ಕಾರಿ ಯೋಜನೆಯಲ್ಲಿ ಯಾರ ಬಂದು ನೀರು ಹಾಕ್ತಾರಾ ಅಂತ? ಅಂದರೆ ಈ ಪ್ರಕೃತಿ ನನ್ನ ತಾಯಿ ಅಂದ ಮೇಲೆ ನನ್ನ ಜವಾಬ್ದಾರಿ ಅಂತ ಅಂದ್ಕೊಂಡು ಯೋಚನೆ ಮಾಡಬೇಕು ತಾನೆ. ಅದಕ್ಕೆ ಈ ವರ್ಷದಲ್ಲಿ ನಾನು ಒಂದು ಸಸಿಯನ್ನು ನೆಟ್ಟು, ಫೋಟೋ ತೆಕ್ಕೊಳ್ಳಿ ಪರವಾಗಿಲ್ಲ, ಆದರೆ ಅದಕ್ಕಿಂತ ಮುಖ್ಯ ಆ ಸಸಿ ಸ್ವಲ್ಪ ಗಿಡವಾಗಿ ಮರವಾಗೋದನ್ನು ನಾನೇ ಕಾಯ್ಕೋತೀನಿ ಅನ್ನೋರೆಲ್ಲ ಒಂದು ಸ್ವಲ್ಪ ಕೈ ಮೇಲೆ ಮಾಡಿ ನೋಡೋಣ. ಇದು ಮಕ್ಕಳನ್ನು ಬೆಳೆಸಿದವ್ರಿಗೆ ಗೊತ್ತಿದೆ, ಇದು ಎಷ್ಟು ಮಹತ್ವದ್ದು, ಆದರೆ ಎಷ್ಟು ಕಷ್ಟದ್ದು ಅಂತ ಗೊತ್ತಿದೆ. ಇನ್ನು ಕಡೆಯದು ಸ್ವಾತಂತ್ರ್ಯ ಅನ್ನುವುದು ಯಾರೋ ಕಿತ್ಕೊಳ್ಳೋಕ್ಕಾಗಲ್ಲ, ನಾವೇ ಕಳ್ಕೊಳ್ಳೋದು. ಸ್ವಾತಂತ್ರ್ಯ ಅಂದ್ರೇನು? ಸಣ್ಣ ಸಣ್ಣದ ವಿಷಯದಲ್ಲಿದೆ. ನೀವು ಉಪ್ಪಿನಕಾಯಿ ನೀವೇ ಹಾಕಿದ್ರೆ ತಂತ್ರ ನಿಮ್ಮ ಕೈಯಲ್ಲಿದೆ, ರಂಗೋಲಿ ನೀವೇ ಹಾಕಿದ್ರೆ ತಂತ್ರ ನಿಮ್ಮ ಕೈಯಲ್ಲಿದೆ. ಯಾವುದೇ ಕಂಪ್ನಿಯವರು ಉಪ್ಪಿನಕಾಯಿ ನಿಮ್ಮ ಮನೆಗೆ ತಂದರೆ ಉಪ್ಪಿನಕಾಯಿ ಮಾಡೋದು ಕಳ್ಕೋತೀರಿ, ತಂತ್ರ ಹೋಯ್ತು. ಸ್ಟಿಕ್ಕರ್ ತಂದು ಅಂಟಿಸ್ರಿ, ರಂಗೋಲಿ ಇಡಲಿಲ್ಲ, ತಂತ್ರ ಹೋಯ್ತು. ಸ್ವಾತಂತ್ರ್ಯ ಅಂದರೆ ಮಾಡುವ ಶಕ್ತಿ ನಮ್ಮದಿರಬೇಕು. ಭಾಷೆಯಾಗಲಿ ಸಂಸ್ಕೃತಿಯಾಗಲಿ ಇದು ಪುಸ್ತಕದ ಬದನೆಕಾಯಿ ಅಲ್ಲ, ಅದು ನನ್ನ ಜೀವನದಲ್ಲಿರಬೇಕು. ಆ ರೀತಿಯ ಸಂಕಲ್ಪ. ಅದರೊಳಗಡೆ ಒಂದು ವಿಶೇಷ ಸಂದರ್ಭ ಏನು? ನನಗೆ ಸ್ವಾಮಿಗಳು ಕೇಳಿದ್ರು, ಹಾವೇರಿ ಜಿಲ್ಲೆಯಲ್ಲಿ ಹಾಕಿದು ಅಂತ. ನಾನಂದೆ, ಯಾವ ಜಿಲ್ಲೆಯಲ್ಲಿ ಶಿಶುನಾಳ್ ಶರೀಫರು ಹುಟ್ಟಿದ್ರೋ, ಯಾವ ಜಿಲ್ಲೆಯಲ್ಲಿ ಸರ್ವಜ್ಞ ಮಹಾಶಯ ಹುಟ್ಟಿದ್ನೋ, ಯಾವ ಜಿಲ್ಲೆಯಲ್ಲಿ ಕನಕದಾಸರು ಹುಟ್ಟಿದ್ರೋ, ಅಲ್ಲಿಂದ ಗಳಗನಾಥರು ಬಂದರೋ, ಹೊತ್ತು ಮಾರಾಟ ಮಾಡಿದ್ರೋ, ಯಾವ ಜಿಲ್ಲೆಯಲ್ಲಿ ನನ್ನಂತಹ ಇಂಗ್ಲಿಷ್ ಮಾಧ್ಯಮದ ಹುಡುಗನು ಕನ್ನಡ ಕಲಿಯೋದಕ್ಕೆ ಕಾರಣವಾದಂತಹ ಗೋಕಾಕ್ ಚಳುವಳಿಗೆ ಕಾರಣಕರ್ತರೋ, ಆ ಜಿಲ್ಲೆಯಲ್ಲೇ ಕರ್ನಾಟಕದ ವೈಭವ, ಕನ್ನಡದ ವೈಭವದ ಮರುಸ್ಥಾಪನೆ ಆಗಕ್ಕೆ ಯೋಗ್ಯವಾದಂಥ ಜಾಗ ಇದು. ಅದಕ್ಕೆ ವರದೆಯ ಶಾರದೆ ಹೆಸರಿನಲ್ಲಿ ಎಲ್ಲ ಮಹಾಪುರುಷರ ಹೆಸರಿಲ್ಲ, ಅದರಲ್ಲಿ ಕೆಲವರ ಹೆಸರುಗಳಿದೆ. ಅದನ್ನು ಓದಿದಾಗ ನಮ್ಗೆ ಅರ್ಥ ಆಗತ್ತೆ. ಅಂದಿನ ಹಾನಗಲ್ ಕುಮಾರಸ್ವಾಮಿಗಳಿಂದ 4 ವೀರಶೈವ ಜಗದ್ಗುರುಗಳನ್ನು ಕೊಟ್ಟಂಥ ರಾಜ್ಯದಿಂದ, ಕೊಟ್ಟಂಥ ಜಿಲ್ಲೆಯಿಂದ, ಇವತ್ತಿನ ಕಾಲದ ಪಾಟೀಲ್ ಪುಟ್ಟಪ್ಪನವರ ತನಕ ಅಮೋಘ ಸಾಹಿತ್ಯದ ಕೆಲಸ ಮಾಡಿದವ್ರನ್ನ ಕೊಟ್ಟಂತಹ ಜಿಲ್ಲೆ ನಮ್ಮದು. ಯಾವುದು ಕಡಿಮೆ ಅಂತ ಯೋಚನೆ ಮಾಡಿದಾಗ ಬ್ಯಾಡಗಿ ಮೆಣಸಿನಕಾಯಿ ಅಡ್ಡಿ ಇಲ್ಲ, ಆದರೆ ಇದು ಮೆಣಸಿನಕಾಯಿ ನಾಡಾಗಿ ಬರಬಾರದು. ಇದಕ್ಕಿಂತ ಮಿಗಿಲಾದ್ದು ಶಾರದೆಯ ನಾಡಿದು. ಅದಕ್ಕೆ ಇದನ್ನು ನಾವು ಸ್ವಲ್ಪ ಸರಿಯಾಗಿ ಯೋಚನೆ ಮಾಡಬೇಕು ಅನ್ನೋದಿದೆ. ಇನ್ನು ಕನ್ನಡದ ಕೆಲಸ ಯಾರು ಮಾಡಬೇಕು? ಅದಕ್ಕೆ ನಾವು ತಗೊಂಡಿದ್ದೇನೆ, ಭಾರತ ಮಾತೆ ಮಗಳು ಕನ್ನಡಾಂಬೆ. ನಾನು ಭಾರತೀಯ ಅಭಿಮಾನ ಯಾಕೆ ಅಂದರೆ ನಾನು ಕನ್ನಡಿಗ. ನಾನು ಚಂದ್ರಶೇಖರ್ ಆಜಾದನ್ನು ಓದಿದ್ದು ಕನ್ನಡದಲ್ಲೇ. ಅಂದರೆ ಕನ್ನಡ ಮತ್ತು ಭಾರತ ವಿರುದ್ಧವಲ್ಲ, ಬದಲಾಗಿ ಕನ್ನಡಾಂಬೆ ಭಾರತ ಮಾತೆ ಮಗಳು. ಹಾಗೆ ದೇಶವನ್ನು ಜೋಡಿಸುವವರು ಕನ್ನಡದ ಕೆಲಸ ಮಾಡಬೇಕು. ಕುಂದಾಪುರವರು ಸಿಕ್ಕಿದ್ರು, ಅವರು ಹೇಳಿದ್ರು,
ನಾವು ಕನ್ನಡದ ಕೆಲಸ ಮಾಡ್ತಿದ್ದೀವಿ. ಕನ್ನಡ ಭಾರತ ಮಾತೆ ಮಗಳು ಅನ್ನೋ ದೃಷ್ಟಿಯಿಂದ ಕೆಲಸ ಮಾಡ್ತಾ ಇದ್ದೀವಿ. ಆ ರೀತಿ ಎಲ್ಲ ಕೆಲಸ ಮಾಡ್ತಾ ಇರೋವರ ಹಬ್ಬ ಕರ್ನಾಟಕ ವೈಭವ. ಈ ಹಬ್ಬ ಈ ಕೆಲಸವನ್ನು ಇನ್ನಷ್ಟು ಚೆನ್ನಾಗಿ ಮಾಡೋದಕ್ಕೆ ನಮ್ಮೆಲ್ರಿಗೂ ಪ್ರೇರಣೆಯನ್ನು ಕೊಡಲಿ ಅಂತ ಆಶಿಸ್ತಾ ನನ್ನ ಮಾತು ಮುಗಿಸ್ತೀನಿ. ನಮಸ್ತೆ.